ಎಲ್ಲರಿಗೂ ನಮಸ್ಕಾರ ರೀ. ಹೆಂಗದಿರಿ? ನಾನು ಶ್ವೇತಾ. ಜಗತ್ನ್ಯಾಗ ನಡೆದಿರೋ ಸುದ್ದಿನ ನಮ್ಮ ಉತ್ತರ ಕರ್ನಾಟಕ ಭಾಷೆದಾಗ ಹೇಳಕ್ ಬಂದೀನಿ. ಮಸ್ತ್ ಚಾ ಕುಡ್ಕೋತ ಖಡಕ್ ಮಿರ್ಚಿ ಮಂಡಕ್ಕಿ ನೋಡ್ರಿ. ಇಷ್ಟು ದಿನ ಕಾಂಗ್ರೆಸ್ ಸರ್ಕಾರ ಎಲ್ಲೇ ಏನೇ ಗದ್ದಲಗಳಾಗ್ಲಿ ಗಲಭೆಗಳಾಗ್ಲಿ ಸ್ವಲ್ಪ ಕ್ರಿಮಿನಲ್ಗಳ ಪರವಾಗಿ ಒಲವು ತೋರಿಸ್ತಾರ, ಕ್ರಿಮಿನಲ್ಗಳ ಪರವಾಗಿ ಸಾಫ್ಟ್ ಕಾರ್ನರ್ ಐತಿ ಅನ್ನುವಂಥ ಆರೋಪ ಇತ್ತು. ಅದು ಖರೆ ಅಂತ ಸಾಬೀತಾಗೈತೆ ನೋಡ್ರಿ. ಯಾಕಂದ್ರ ಇಂಥವೇ ಗಲಭೆ ಪ್ರಕರಣಗಳಿಗೆ ಸಂಬಂಧಪಟ್ಟಂಗ 52 ಕ್ರಿಮಿನಲ್ ಕೇಸ್ಗಳನ್ನ ಹೊಳ್ಳೆ ತಗೋಬೇಕು ಅಂತ ಕಾಂಗ್ರೆಸ್ ಸರ್ಕಾರ ಟ್ರೈ ಮಾಡಿತ್ತು. ಆದ್ರ ಈ ಒಂದ್ 52 ಕೇಸ್ನಾಗ ಕಲಬುರ್ಗಿ ಜಿಲ್ಲೆ ಆಳಂದ ತಾಲೂಕಿನ ಲಾಡ್ಲೆ ಮಶಾಕ್ ದರ್ಗಾ ಗಲಭೆ ಕೇಸ್ನು ಸೇರಿತ್ ನೋಡ್ರಿ. ನೆನಪೈತ್ಯಾ ನಿಮಗ? ಇದನ್ನೆಲ್ಲ ಹೊಳ್ಳೆ ತಗೋಬೇಕಂತ ರಾಜ್ಯ ಸರ್ಕಾರದ ನಿರ್ಧಾರನ ಪ್ರಶ್ನೆ ಮಾಡಿ ಗಿರೀಶ್ ಅನ್ನೋರು PIL ಸಾರ್ವಜನಿಕ ಹಿತಾಸಕ್ತಿನ ಸಲ್ಲಿಸಿದ್ರು. ಈಗ ಇದಕ್ಕ ನ್ಯಾಯಾಲಯ ತಡೆಯಾಜ್ಞೆ ಕೊಟ್ಟೈತಿ. ಅಂದ್ರ ಹೈಕೋರ್ಟ್ ಮಧ್ಯ ಪ್ರವೇಶ ಮಾಡಿ ರಾಜ್ಯ ಸರ್ಕಾರದ ನಿರ್ಧಾರನ ಪ್ರಶ್ನೆ ಮಾಡಿ ಇದಕ್ಕ ತಡೆಯಾಜ್ಞೆ ಕೊಟ್ಟೈತಿ. ಒಂದ್ ರೀತಿ ನ್ಯಾಯಾಂಗ ಮಧ್ಯ ಪ್ರವೇಶ ಮಾಡಿದ್ದಕ್ಕ ಸಂತೋಷದ ವಿಷಯ ಅಂತಾನೆ ಹೇಳಬಹುದು. ಯಾಕಂದ್ರ ತಪ್ಪಿಗೆ ಸರಿಯಾದ ಶಿಕ್ಷೆ ಆಗಬೇಕು ಅಂದ್ರೇನೆ ಈ ಕ್ರಿಮಿನಲ್ಗಳಿಗೂ ಬುದ್ಧಿ ಬರುದು, ಸ್ವಲ್ಪರೇ ಪಶ್ಚಾತ್ತಾಪ ಆಗಬಹುದು. ಏನಂತೀರ್ ಹೇಳ್ರಿ? ಇನ್ನು SIR ಪ್ರಕ್ರಿಯೆ ಬಗ್ಗೆ CM DK ಶಿವಕುಮಾರ್ ಅವರು ಮಾತಾಡಿದಾಗ ಹಿಗ್ಗಾಗಿತ್ತು, ಆಶ್ಚರ್ಯನೂ ಆಗಿತ್ತು. ಆದ್ರೆ ಈಗ ಬೂತ ಮಟ್ಟದ ಅಧಿಕಾರಿಗಳು BLO ಅಧಿಕಾರಿಗಳು ಮಾಡ್ಲಿಕ್ಕತ್ತಿರುವಂತ ಕೆಲಸ SIR ಪ್ರಕ್ರಿಯೆ ನೋಡಿ ವಿಚಿತ್ರ ಆಗ್ಲಿಕ್ಕತ್ತದ, ಗಾಬರಿನೂ ಆಗ್ಲಿಕ್ಕತ್ತದ. ಒಂದ್ ಕಡೆ ರಾಮನಗರದ ಕಲ್ಯಾಣ ಮಂಟಪದಾಗ ಮಂದಿನೆಲ್ಲ ಗುಡ್ಡೆ ಹಾಕಿ ಅಲ್ಲಿ SIR ಪ್ರಕ್ರಿಯೆ ಮಾಡ್ತಾರಂತ, ಇನ್ನೊಂದು ಕಡೆ ಕುಣಿಗಲ್ನ್ಯಾಗ ಮತ್ತೆಲ್ಲೋ ಒಂದ್ ಕಡೆ ಹಿಂಗ ಮಂದಿನೆಲ್ಲ ಗುಡ್ಡೆ ಹಾಕಿ ಮಾಡ್ತಾರಂತ. ಅಲ್ಲ, ಕೇಂದ್ರ ಚುನಾವಣಾ ಆಯೋಗದ ನಿರ್ದೇಶನ ಏನಿರ್ತೈತಿ? ಮನಿಗೆ ನೀವ ಹೋಗಿ ಚಂದಂಗೆ ಮಾತಾಡ್ಸಿ ಇವೆಲ್ಲ ಪ್ರಕ್ರಿಯೆ ಮಾಡ್ಬೇಕು. ಅದನ್ನ ಬಿಟ್ಟು ಹಿಂಗೆಲ್ಲೋ ಒಂದ್ ಕಡೆ ತಮಗ್ ಬೇಕಾದ ಜಾಗದಾಗ ತಾವು ಕುಂತ್ಕೊಂಡು ಅಲ್ಲೇ ಮಂದಿನೆಲ್ಲ ಕರೆದು ಸೇರಿಸಿ ಈ ತರ SIR ಪ್ರಕ್ರಿಯೆ ಎಲ್ಲಿ ಕೇಳಿಲ್ರಪ್ಪ ಹಿಂಗ್ ಮಾಡ್ತಾರಂತ. ಅಲ್ರಿ, ಒಂದ್ ಕಡೆ ಮುಗ್ದಿಲ್ಲಿದು ರಾಮನಗರ ಆಯ್ತು, ಶಿಗ್ಗಾಮಿ, ಸವಣೂರ, ಈಗ ಹುಬ್ಳಿ ಧಾರವಾಡ ಅಲ್ಲಿನೂ ಹಿಂಗೆ ಕೆಲಸ ಮಾಡ್ಲಿಕ್ಕತ್ತಾರಂತೆ SIR ಪ್ರಕ್ರಿಯೆ. ಅಂದ್ರ ಏನಿದೆ ಹಣೆ ಬರ ಹಿಂಗಾದ ಹೆಂಗಂತೆ. ನಾನು ಹೇಳ್ತಿರೋದು ಒಂದು ಮನೆ 4 ಕೋಟಿ ಇರ್ತವೆ, 10 ಮನೆಗೆ ಹೋಗಕ್ಕಾಗಲ್ವಾ? ಉದ್ದೇಶ ಅಲ್ಲ, ನೀವು ಪ್ರತಿ ಮನೆಗೂ ಭೇಟಿ ಕೊಡಿ ಅಂತ ಒಂದು ಮಂಟಪ ಹೋಗಿ ನೀವು ಇವಂದು ಇಲ್ಲಿ ಓಟ್ ಐತಾ, ಇವ್ರ ಮಗಳು ಇಲ್ಲ, ಅವ್ರ ಇನ್ನ ಮದುವೆಗೆ ಹೋಗವ್ರ ಇಲ್ವಾ ಅಂತ ತಿಳ್ಕೊಂಡು ನೀವು ಮಾಡ್ಬೇಕು. ನೀವು ಅವ್ನ್ ಬಂದ ಅಂತ ಅನ್ಬಿಟ್ಟು 4 ಅಪ್ಲಿಕೇಶನ್ ಕೊಟ್ಟು ಕಳ್ಸ್ಬಿಟ್ರೆ ನೀವು ಅವ್ನಿಗೆ. ಸರ್, ಇವಾಗ ಯಾವ್ದು ಅನೈತಿಕ ಆಗಿರೋ ನಾನು ಒಂದು ತಗೊಂಡಿಲ್ಲ. 2002 ಮಾಹಿತಿ ಕೊಟ್ಟಿಲ್ಲ. ಎಲ್ಲ ಪಟ್ಟಿ ನಮಗೆ ಡಿಸ್ಟ್ರಿಬ್ಯೂಟ್ ಮಾಡ್ಕೊಂಡ್ರೆ ನೀವು ಆಮೇಲೆ ಫೈನಲ್ ಮಾಡ್ಬೇಕು. 2002 ಮಾಹಿತಿ ಕೊಡ್ಲಿಲ್ಲ ಅಂತವ್ರದ್ದು ಹೋಗುತ್ತೆ, ಆಟೋಮೆಟಿಕ್ ಆಗಿ ಹೋಗುತ್ತೆ. ಈಗ ಅವ್ರು ತಪ್ಪು ಮಾಹಿತಿ ಕೊಟ್ಟೋದ್ರು ಹೋಗುತ್ತೆ ಅಲ್ಲ ಮೇಡಮ್. ನಿಮ್ಗೆ ತಹಸೀಲ್ದಾರ್ ಗೈಡ್ಲೈನ್ಸ್ ಏನ್ ಕೊಟ್ಟವನೆ? ಸರಿನಾ? ಏನ್ ಕೊಟ್ಟವ್ರ ಗೈಡ್ಲೈನ್ಸ್? ಮನೆ ಹತ್ರ ಹೋಗಿ ನೀವು ಮಾಡಿ ಅಂತ ಕೊಟ್ಟಿರೋದು. ನಿಮ್ ಹತ್ರ ಕರ್ಕೊಂಡ್ ಮಾಡಿ ಅಂತ ಹೇಳೋರ ಗೈಡ್ಲೈನ್ಸ್ ನ ತಹಸೀಲ್ದಾರು. ಮತ್ತೆ ಯಾಕೆ ಬಂದಾರೆ ಇವರು? ಬಂದಿದ್ದಾರೆ, ನೋಡ್ಕೊಂಡಿದ್ದಾರೆ. ನೀವು ಕೊಡಲ್ಲ ಅನ್ಬೇಕು, ನೀವು ಕೊಡಲ್ಲ ಅನ್ಬೇಕು. ನಾವು ಮನೆ ಬಗ್ಗೆ ನಡೀಲಿ ಅನ್ಬೇಕು. ಮೇಡಮ್, ನಿಮ್ ಅನುಕೂಲ ನೋಡ್ಬಾರ್ದು, ಪಬ್ಲಿಕ್ ಅನುಕೂಲ ನೋಡಿ. ನಿಮ್ ಅನುಕೂಲ ಅಲ್ಲ, ಪಬ್ಲಿಕ್ ಅನುಕೂಲ ನೋಡಿ. ಈಗ ಅಕಸ್ಮಾತ್ ಇವ್ರ ಮನೇಲಿ ಒಂದು ಹೊಸ ಸೇರ್ಪಡೆ ಇರ್ತದಪ್ಪ. ನೀವು ಒಂದು ಪಕ್ಷಕ್ಕೋಸ್ಕರ ಮಾಡ್ತೀನಿ ಅಂತ ಗ್ಯಾರಂಟಿ ನಿಜವಾಗ್ಲೂ ತಹಸೀಲ್ದಾರ್ ತಗೊಂಡು ಕಂಪ್ಲೇಂಟ್ ಮಾಡ್ತೀನಿ. ಸರಿನಾ? ಹೇಳ್ತಾ ಇದ್ದೀನಿ. ನಾನು ಯಾರ ಮನೆದು ಊಟ ಮಾಡಲ್ಲ, ನೀರ್ ಕುಡಿಯಲ್ಲ, ಯಾರ ಹತ್ರ ದುಡ್ಡು ಇಸ್ಕೊಂಡಿಲ್ಲ. ನೀವು ಊಟ ಮಾಡಲ್ಲ, ಅವೆಲ್ಲ ಬೇಡ ಮೇಡಮ್. ಸರಿನಾ? ಊಟ ಗೀಟ ಅವೆಲ್ಲ ಬೇಡ. ನಿಮ್ ಜೊತೆ ಬನ್ನಿ.
ಅಲ್ಲ BLO ಅಧಿಕಾರಿಗಳಿಗೆ ಇದೆಲ್ಲ ಪ್ರಕ್ರಿಯೆ ಬಗ್ಗೆ ಗೊತ್ತೈತೋ ಅಥವಾ ಗೊತ್ತಿದ್ದೇ ಬೇಕಂತಲೇ ಹಿಂಗ್ ಮಾಡ್ಲಿಕ್ಕೆ ಎಲ್ಲಿ ಬೇಕಲ್ಲ ಎನ್ಯುಮರೇಷನ್ ಫಾರ್ಮ್ ಗಳನ್ನ ಭರ್ತಿ ಮಾಡ್ಲಿಕ್ಕೆ ಕುಂತಾರಂತಂದ್ರ ಎಂಥ ಪರಿಸ್ಥಿತಿ ಇರ್ಬೇಕು, ವಿಚಿತ್ರ ಅನಿಸ್ತದ. ಒಂದೊಂದು ದೃಶ್ಯಗಳನ್ನ ನೋಡಿದಾಗ ಸ್ವಲ್ಪ ಲಕ್ಷ ಕೊಡ್ರಿ ನೀವ. ಹಿಂಗ ಮನಿಗೆ ಹೋಗಿ ಪರಿಶೀಲನೆ ಮಾಡೋದ್ರ ಬದ್ಲಿ ರೂಲ್ಸ್ ಗಳನ್ನೆಲ್ಲ ಗಾಳಿಗೆ ತೂರಿ ಒಂದೇ ಜಾಗದಾಗ ಒಟ್ಟುಗೂಡಿಸಿ ಹಿಂಗ್ ಯಾಕೆ ಮಾಡ್ಲಿಕ್ಕತ್ತಾರ BLO ಅಧಿಕಾರಿಗಳು? ಏನಿದ್ರ ಮರ್ಮ, ಇದ್ರ ಹಿಂದ್ ಏನೈತಿ? ಯಾಕಂದ್ರ ಈ ವಿಡಿಯೋದಾಗ ಅಧಿಕಾರಿಗಳು ಹೆಚ್ಚು ಒಂದ ಸಮುದಾಯದವ್ರದಾರ, ಅಲ್ಲಿ ಮಂದಿ ಕೂಡ್ದವರು ಎಲ್ಲ ಒಂದೇ ಸಮುದಾಯದವ್ರದಾರ. ಅವ್ರ ಪರವಾಗಿ ಏನ್ರ ಕ್ರಿಮಿನಲ್ ಕೇಸ್ ಇತ್ತಂದ್ರ ಹೊಳ್ಳಿ ತೆಗ್ಸುದು ಅಂತ ಇವ್ರನ್ನ ಹೆಂಗರ ಮಾಡಿ ವೋಟರ್ ಲಿಸ್ಟ್ನ್ಯಾಗ ತಪ್ಪಿಸಬಾರ್ದು, ಇವ್ರದ್ ಹೆಸರು ಮಿಸ್ ಆಗ್ಬಾರ್ದು ಅನ್ನೋ ಕಾರಣಕ್ಕೆ ಹಿಂಗೆಲ್ಲ ಮಾಡ್ಲಿಕ್ಕತ್ತಾರ ಅನ್ನೋ ಸಂಶಯ ಬರುದಿಲ್ಲ ಏನ್ ಹೇಳ್ರಿ? ಮೊದಲೇ ಡೌಟ್ ಐತಿ ಅಂತದ್ರಾಗ ಈ ತರ SIR ಪ್ರಕ್ರಿಯೆ ಮಾಡಿದಾಗ ಡೌಟ್ ಬರುದಿಲ್ಲ ಏನ್ ಹೇಳ್ರಿ? ಏನರೇ ಆಗಲ್ರಪ್ಪ, ಮುಖ್ಯ ಚುನಾವಣಾ ಆಯುಕ್ತರಾಗ್ಲಿ ಅಥವಾ ಚುನಾವಣಾ ಆಯೋಗ ಆಗ್ಲಿ ಇಂಥ ಗಂಭೀರ ಉಲ್ಲಂಘನೆ ಮಾಡದವ್ರಿಗೆ ಇವ್ರ ಕಾರಣ ಆದವ್ರ ವಿರುದ್ಧ ಕಠಿಣ ಕ್ರಮ ತಗೋಬೇಕಂತ ನಾ ಹೇಳ್ತೀನಿ. ಆದ್ರ ಇದ್ರ ಬಗ್ಗೆ ಗೃಹ ಮಂತ್ರಿ ಪ್ರಿಯಾಂಕ್ ಖರ್ಗೆ ಅವರ ಮಾತು ಕೇಳ್ಬೇಕು ನೀವು. ಎಲ್ಲಾರನ್ನು ಒಂದ್ ಕಡೆ ಸೇರಿಸಿ ಮಾಡಿದ್ರ ಜಲ್ದಿ ಆಗ್ತದಂತ ತಿಳ್ಕೊಂಡಿರ್ಬೇಕು, ಅದಕ್ಕ ಮಾಡಿರ್ಬೇಕು ಬಿಡ್ರಿ ಅಂತಾರ. ಅವರು ಪ್ರತಿ ಬೂತ್ ನೋಡಕ್ ಆಗತ್ತೇನ್ರಿ? 50-60 ಸಾವಿರ ಬೂತ್ ಇರ್ತದೆ. ಯಾರು ಅಲ್ಲಿ ಲೋಕಲ್ ಲೀಡರ್ಸ್ ಹಿಂಗ್ ಮಾಡಿದ್ರೆ ಬಹುಶಃ ಬೇಗ ಆಗ್ಬಹುದು ಅಂತ ಹೇಳಿರ್ಬೋದು. ಛೇ ಸರಿ ಹೋತ್ ಬಿಡ್ರಿ. ಗೃಹ ಮಂತ್ರಿನೇ ಹಿಂಗಂದ ಮ್ಯಾಲ ಗ್ರಹಚಾರ ಕೆಟ್ಟೈತಂತ ತಿಳ್ಕೊರ್ ನೀವು. ಆಯ್ತು ಬಿಡ್ರಿಪ್ಪ, ಎಲ್ಲಾ ಪ್ರಕ್ರಿಯೆನೇ ಹಿಂಗ ಜಲ್ದಿ ಮಾಡಿ ಮುಗಿಸ್ಬಿಟ್ರಿ, ಎಲ್ಲಾ ಕಡೆ ಒಂದ್ ಕಡೆ ಕುಂದ್ರಿಸಿ. ಅಲ್ಲ, ಈ ಕಲಬುರಗಿ ಜಿಲ್ಲೆ ಅಫ್ಜಲ್ಪುರದಾಗ ಪೊಲೀಸ್ ಸ್ಟೇಷನ್ ನಿಂದ ನಡುರಾತ್ರಿನೇ ಪೋಕ್ಸೋ ಆರೋಪಿ ಒಬ್ಬ ಪರಾರಿ ಆಗೇನತ್ತ. ಇದ್ರ ಬಗ್ಗೆ ಏನ್ರಿ ಗೊತ್ತೈತಿ ಏನ್ರಿ? ನಿಮ್ದ ಊರಿಂದ ಐತಿ ಇದ್ ಕತಿ ಮತ್ತ. ಅಲ್ಲ, ಪೊಲೀಸ್ ಸ್ಟೇಷನ್ ನಿಂದಲೇ ಹಿಂಗ ಆರೋಪಿ ಫರಾರಿ ಆಗ್ತಾನ, ಎಸ್ಕೇಪ್ ಆಗ್ತಾನಂದ್ರ ಹೆಂಗೈತಿ ಕಾನೂನು ಸುವ್ಯವಸ್ಥೆ ತಿಳ್ಕೊರಿ. ಇಷ್ಟಕ್ಕ ಶಾಕ್ ಆಗ್ಬೇಡ್ರಿ, ಮತ್ತೊಂದು ಶಾಕ್ ನಿಮ್ ಸಲ ಕಾಯ್ಲಿಕ್ಕತ್ತದ. ಮತ್ತೊಮ್ಮೆ ಕರ್ನಾಟಕದಾಗ ಬಸ್ ದರ ಏರಿಕೆ ಆಗೋ ಎಲ್ಲಾ ಸಾಧ್ಯತೆಗಳದಾವ. ಯಾಕಂದ್ರ ನಿಗಮ ಮಂಡಳಿಗಳಿಗೆ ಬಹಳಷ್ಟು ಲಾಸ್ ಆಗ್ಲಿಕ್ಕತ್ತದಂತ, ದರ ಏರಿಕೆ ಬಗ್ಗೆ ಪ್ರಸ್ತಾವನೆ ಬಂದದಂತ. ಆದ್ರೆ ಎಲ್ಲ ನಿಮಗ್ ಮುಚ್ಚಿಟ್ಟು ಏನು ಮಾಡೋದಿಲ್ಲ, ನಿಮ್ಗೆಲ್ಲ ಹೇಳೇ ಮಾಡ್ತೀವಿ ಏನ್ ರೇಟ್ ಹೆಚ್ಚು ಮಾಡಿದ್ರು ಅಂತ DK ಶಿವಕುಮಾರ್ ಸಾಹೇಬ್ರ ಹೇಳಲಿಕ್ಕತ್ತಾರ. ಅವರು ದೊಡ್ಡ ಗಾಬರಿ ವ್ಯಕ್ತಪಡಿಸಿದ್ದಾರೆ. ಯಾಕೆಂದರೆ ಪೆಟ್ರೋಲ್ ಡೀಸೆಲ್ ಪ್ರೈಸ್ ಎಲ್ಲ ಜಾಸ್ತಿ ಹೋಗಿದೆ. ಅದು ಅವರೊಂದು ಪ್ರಪೋಸಲ್ ಅದೇನಿದೆ ಅಂತ ಕೊಡಿ ಅಂತ ಹೇಳಿದ್ದೀವಿ. ಅದನ್ನು ಅದಾದಮೇಲೆ ನೋಡೋಣ. ಅದಕ್ಕೆ ನಾನು ಟೆಕ್ನಿಕಲ್ ಆಗಿ ಏನು ಅಂತ, ಎಷ್ಟು ಲಾಸ್ ಆಗ್ತಾಯಿದೆ, ಏನಾಗ್ತಾಯಿದೆ ಅಂತ ವಿತ್ ರಿಪೋರ್ಟ್ ಅವ್ರು ಕೊಡಬೇಕು. ಭಾಳ ಲಾಸ್ ಆಗ್ತಾಯಿದೆ. ಸಿಬ್ಬಂದಿನೂ ನಮಗೆ ಭಾಳ ಇಂಪಾರ್ಟೆಂಟು, ಅವ್ರಿಗೆ ಡಿಪಾರ್ಟ್ಮೆಂಟು ಇಂಪಾರ್ಟೆಂಟು. ಒಂದು ರಿಪೋರ್ಟ್ ಕೊಡಿ ಅಂತ ಹೇಳಿದೀವಿ. ಕೊಟ್ಟ ಮೇಲೆ ನಿಮ್ಮ ಹತ್ರನೇ ಮಾತಾಡಿ, ನಿಮ್ಮ ಹತ್ರ ಮುಚ್ಚಿಟ್ಟೇನು ಮಾಡಲ್ಲ. ಹೌದು ಬಿಡ್ರಿ, ಲಾಸ್ ಆಗ್ಲಿಕ್ಕತ್ತದ. ಆದ್ರೆ ಇದಕ್ಕೆ ಕಾರಣ ಏನು? ಪೆಟ್ರೋಲ್ ಡೀಸೆಲ್ ರೇಟ್ ಹೆಚ್ಚಾಗದಂತಾರ. ಆದ್ರೆ ಖರೆ ಹೇಳ್ಬೇಕಂದ್ರೆ ಎಷ್ಟು ವರ್ಷ ರೀ? 3 ವರ್ಷ ಆಯ್ತು. ಹೆಣ್ಮಕ್ಳಿಗೆಲ್ಲ ಉಚಿತ ಬಸ್ ಅಂತ ಹೇಳಿ ಸಿಕ್ಕಾಪಟ್ಟೆ ಫ್ರೀ ಗ್ಯಾರಂಟಿ ಯೋಜನೆಯಿಂದನೂ ಲಾಸ್ ಆಗಿರಬಹುದು. ಅದ್ರ ಬಗ್ಗೆ ಹೇಳೋದಿಲ್ಲ ಅವರು. ಇನ್ನು ಕಡೆಯದಾಗಿ ಕಾಕ್ರೋಚ್ ಜನತಾ ಪಾರ್ಟಿ ಇವರು ಪ್ರತಿಭಟನೆ ಮಾಡ್ತಾರೋ ಅಥವಾ ದೊಡ್ಡ ಜೋಕೆ ಮಾಡ್ತಾರೋ ಕಾಮಿಡಿನೇ ಮಾಡ್ತಾರೋ ಗೊತ್ತೇ ಆಗುದಿಲ್ಲ. ಪಾಪ ಇವ್ರ ಮಾತು ಕೇಳ್ಬೇಕು ನೀವು. ಬಾಜುನೇ ಇವ್ರು ಕೂತಾರ ಅಭಿಜಿತ್ ದೀಪ್ಗೆ. ಆದ್ರೂ ಹೆಂಗ್ ಹೇಳಲಿಕ್ಕತ್ತಾರ ಗೊತ್ತಾ? ಆ ಅಭಿಜಿತ್ ದೀಪ್ಗೆ ಗಾಬಾ ತಿಂದಿದ್ದೆ ವಿಡಿಯೋ ನೋಡೇ ಬಹುಶಃ ಹಿಂಗ್ ಅಂದಿರ್ಬೇಕು. ನಾವು ನೋಡಿದ್ರೆ ಹೈರಾಣಾಗಿ ಉಪವಾಸ ಮಾಡಿ ಪ್ರತಿಭಟನೆ ಮಾಡ್ತೀವಿ, ನೀವು ನಮ್ಮ ಎದುರು ಕುಂತ ಹಿಂಗ್ ಗಬಾ ತಿನ್ಕೋತ ಹಿಂಗ್ ಮಾಡಿದ್ರೆ ಹೆಂಗ್ ಅಂತ ಹೇಳಿ ಸಿಟ್ಟು ಎಷ್ಟು ಬಂದಿರ್ಬೇಕು, ಫ್ರಸ್ಟ್ರೇಷನ್ ಎಷ್ಟಾಗಿರ್ಬೇಕು, ಅರ್ಥ ಮಾಡ್ಕೋರಿ ನೀವು. आप लोग क्या करते हैं? आप लोग यहाँ ठूस के खाना खाते हैं, वो मुझे थोड़ा दुखद लगता है. मैं चाहता हूं कि आप लोग भी कम से कम 1 दिन का अनशन करें. यहाँ जब आते हैं तो 1 दिन का हमारे संवेदना में, सपोर्ट में दिन का कम से कम अनशन करें. और जितना हो सके जो यहाँ उदारता से खाना देते हैं उनको दिन का खाना तो कम से कम न देना पड़े, शाम का आप खाएं. मगर अगर खाना चाहें तो जरूर खाएं. ये ऑप्शन हो आपके लिए कि 1 दिन का सॉलिडेरिटी में आप भी अनशन करें या ना करें. ಛೇ ಸೋನಂ ವಾಂಗ್ಚುಕ್ ಇಷ್ಟ ಹತಾಶೆಗೊಂಡಾರಂದ್ರ ಅಲ್ಲ ಪಾಪ ಅವ್ರಿಗೆ ಹೇಳಿದ್ರ ಬೆನ್ನಾಗೆ ಎಂತ ವಿಡಿಯೋ ಹಾಕ್ತಾರ ನೋಡ್ರಿ ಇವ್ರು. ಅವ್ರ ಹಸಿವಿನಿಂದ ಬಳಲಿಕತ್ತೀನಿ, ನೀವು ಗಬ ತಿನ್ನಬೇಡ್ರಿ ಅಂತ ಅವ್ರು ಬಡ್ಕೋತಾರ. ಇವ್ರು ನೋಡಿದ್ರು ತರಹೇವಾರಿ ವೆರೈಟಿ ತಿಲ್ಲಕ್ ಇಟ್ಟು ಎಲ್ಲ ತಿನ್ಕೋತ ಉಣ್ಕೋತ ತಿರುಗಾಡಿ ಹಣ್ಣು ಗೆಣ್ಣಿ ಎಲ್ಲ ತಿನ್ಕೋತ ಉಣ್ಕೋತ ತಿರುಗಾಡಿ ಪ್ರತಿಭಟನೆ ಮಾಡೋರಂತ ಇವ್ರು. ಎಂತದೈತ್ ನೋಡ್ರಿ. इधर तरबूज काट रहे हैं,
यहाँ पे तरबूज जिसको खाना खाए, जिसको बिस्किट वगैरह खाने, भर के रखे भाई, पूरा गस्ता भरा हुआ। यहाँ पे खाओ पियो प्रोटेस्ट करो। मैं भी खा खा के प्रोटेस्ट कर रहा हूँ। ಇವತ್ತಿಗೆ ಇಷ್ಟು ಸುದ್ದಿ ಸಾಕಲ್ಲ, ನಾಳೆ ಇಂಥವೇ ಮತ್ತೊಂದಷ್ಟು ಸುದ್ದಿ ತರ್ತೀನಿ. ಚಾ ಇಟ್ಕೊಂಡು ಮಿರ್ಚಿ ಮಂಡಕ್ಕಿ ನೋಡ್ಲಿಕ್ಕೆ ಕಾಯ್ಕೊಂಡಿರ್ರಿ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.